ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಸ್ಮಾಸುರ ಅಂತ ಒಬ್ಬ ರಾಕ್ಷಸ ಇದ್ದ. ತಾನು ಯಾರ ತಲೆ ಮೇಲೆ ಕೈ ಇಟ್ಟರು ಅವ್ರು ಭಸ್ಮ ಆಗೋಗ್ಬಿಡ್ಬೇಕು ಅಂತ ತಪಸ್ಸು ಮಾಡಿ ಶಿವನ ಹತ್ರ ವರ ಪಡೆದಿದ್ದ. ಅದನ್ನ ಪ್ರಯೋಗ ಮಾಡ್ಬೇಕಲ್ಲ, ಅದಕ್ಕೆ ಮೊದಲು ಶಿವನ್ ತಲೆ ಮೇಲೇನೆ ಕೈ ಇಡಕ್ ಹೋದ. ಶಿವ ಗಾಬರಿಯಾಗಿ ವಿಷ್ಣು ಹತ್ರ ಓಡೋದ. ವಿಷ್ಣು ಹತ್ರ ಸಹಾಯ ಕೇಳ್ದ. ಆವಾಗ ವಿಷ್ಣು ಮೋಹಿನಿ ರೂಪ ತಾಳಿ ಭಸ್ಮಾಸುರನ್ನ ಸಂಹಾರ ಮಾಡ. ಹೇಗ್ ಸಂಹಾರ ಮಾಡ್ದ ಡ್ಯಾಡ್? ಮೋಹಿನಿ ರೂಪದಲ್ಲಿ ವಿಷ್ಣುನ ನೋಡಿ ಭಸ್ಮಾಸುರ ಮೋಹಿತನಾದ. ನೀನ್ ನನ್ನನ್ನು ಮದುವೆ ಆಗ್ತೀಯಾ ಅಂತ ಕೇಳ್ದ. ಅದಕ್ಕೆ ಅವಳಂದ್ಲು, ನಾನ್ ನಿನ್ನ ಮದುವೆ ಆಗೋದಕ್ಕೆ ಅಡ್ಡಿ ಇಲ್ಲ, ಆದರೆ ನನ್ನೊಂದು ಷರತ್ತಿದೆ. ನಾನು ನೃತ್ಯ ಮಾಡ್ತೀನಿ, ಅದೇ ಥರ ನೀನು ಮಾಡಿ ನನ್ನನ್ನು ಗೆಲ್ಲಬೇಕು ಅಂತ ಹೇಳಿದ್ಲು. ವಾವ್, ಇಂಟ್ರೆಸ್ಟಿಂಗ್. ಆದರೆ ಭಸ್ಮಾಸುರನಿಗೆ ನೃತ್ಯ ಬರ್ತಾ ಇರಲಿಲ್ಲ. ಭಸ್ಮಾಸುರ, ನನಗೆ ನೃತ್ಯ ಮಾಡೋಕ್ ಬರೋದಿಲ್ಲ, ನೀನೇ ಕಲ್ಸ್ಕೊಡ್ಬೇಕು ಅಂತ. ಸರಿ ಅಂತ ಹೇಳ್ಬಿಟ್ಟು ಮೋಹಿನಿ ನೃತ್ಯ ಕಲ್ಸಕ್ ಶುರು ಮಾಡಿದ್ಲು. ನೃತ್ಯ ಮಾಡ್ತಾ 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 ಯಾವುದೋ ಒಂದು ನೃತ್ಯದ ಭಂಗಿಯಲ್ಲಿ ಒಂದ್ಸಾರಿ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು. ಭಸ್ಮಾಸುರ ಅದನ್ನು ಕಾಪಿ ಮಾಡ್ಬೇಕಲ್ಲ, ಅವನು ಹಾಗೇನೆ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಂಡು. ಏನಾಯ್ತು? ತಾನು ಪಡೆದ ವರ ತನಗೆ ತಿರುಗು ಬಾಣ ಆಗೋಯ್ತು. ಭಸ್ಮಾಸುರ ನಿಂತಲ್ಲೇ ಭಸ್ಮ ಆಗ ಹೋಗ್ಬಿಟ್ಟ. ವಾವ್, ಎಷ್ಟ್ ಚೆನ್ನಾಗಿದೆ ಅಲ್ವಾ ಹಿತಪುಟ? ಅಧರ್ಮ ಜಾಸ್ತಿ ಆದಾಗಲೆಲ್ಲ ಭಗವಂತ ಬೇರೆ ಬೇರೆ ಅವತಾರ ಎತ್ತಿ ಧರ್ಮನ ಸಂರಕ್ಷಣೆ ಮಾಡಿರೋ ಉದಾಹರಣೆ ಬೇಕಾದಷ್ಟಿದೆ. ರಾಮ, ಕೃಷ್ಣ, ಬುದ್ಧ, ನರಸಿಂಹ ಹೀಗೆ ಅವತಾರ ಎತ್ತಿದ್ದು ಅದಕ್ಕೆ ಅಲ್ವಾ? ಕಾಡೋ ಕೈ ಹುಟ್ಕೊಳ್ಳೋ ಜೊತೆಯಲ್ಲಿ ಕಾಪಾಡೋ ಕೈನೂ ಹುಟ್ಕೊಳ್ಳುತ್ತೆ. ಅದಕ್ಕೆ ಅಲ್ವಾ ಕೃಷ್ಣ ಪರಮಾತ್ಮ ಹೇಳಿದ್ದು, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಚೆನ್ನಾಗಿತ್ತಾ? ಡ್ಯಾಡ್, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ದೀರಾ? ಶಾನ್ವಿ, ಏನೋ ಒಂಥರ ಸಂಕಟ. ಯಾರೋ ಬಹಳ ಮುಖ್ಯವಾಗಿರೋರು ಮರ್ತು ಹೋಗ್ತಾ ಇದ್ದಾರೆ ಅನ್ನೋ ಫೀಲ್ ಆಗ್ತಾ ಇದೆ. ಅದು ಯಾರು ಅಂತ ನೆನಪಾಗ್ತಾ ಇಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ಯೋಚಿಸ್ತಾ ಇದ್ದೀನಿ. ಅದು ಡ್ಯಾಡ್, ನೀವು ಅಮ್ಮನ ಹೆಸರು ಹೇಳಿದ್ರಿ. ಗೊತ್ತಿದ್ದೋ ಗೊತ್ತಿಲ್ದೇನೋ ದಾಕ್ಷಾಯಿಣಿ ಅನ್ನೋ ಹೆಸರು ನಿಮ್ಮ ಬಾಯಲ್ಲಿ ಬಂತು. ಆ ಹೆಸರು ಕೇಳದೆ ತುಂಬಾ ದಿನಗಳೇ ಆಗಿತ್ತು. ಏನು? ದಾಕ್ಷಾಯಿಣಿ ಅನ್ನೋ ಹೆಸರು ನನ್ನ ಬಾಯಿಂದ ಬಂತ? ಯಾಕೆ ಡ್ಯಾಡ್, ಆ ಹೆಸರು ಮರ್ತೋಗಿದ್ಯಾ? ಅಮ್ಮನ ಸಂಪೂರ್ಣವಾಗಿ ಮರ್ತ್ ಬಿಟ್ರಾ? ಇಲ್ಲಮ್ಮ, ಹಾಗೇನಿಲ್ಲ. ಅವಳ ಮುಖ ಯಾಕೋ ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಏನೋ ಅಸ್ಪಷ್ಟವಾಗಿದೆ. ಮಾಮ್ ಹೇಳಿದ್ ನಿಜ. ಡ್ಯಾಡ್ ನಿಧಾನವಾಗಿ ಎಲ್ಲ ಮರೀತಾ ಇದ್ದಾರೆ. ದಾಕ್ಷಾಯಿಣಿ ಏನಾಗಿತ್ತು ಅವಳಿಗೆ? ನನಗೆ ಯಾಕೆ ನೆನಪಾಗ್ತಾ ಇಲ್ಲ? ಸಾಕು ದುರ್ಗಾ, ಥ್ಯಾಂಕ್ಸ್. ಅಕ್ಕ ಇನ್ನೊಂದು ಚೂರು ತಿನ್ನಿ. ಸಾಕು ದುರ್ಗಾ. ಸರಿ.
ನೀರಾದ್ರೂ ಕುಡೀರಿ. ಮಾಯಾ, ಏನ್ ಮಾಡ್ತಿದ್ಯಾ? ಯಾಕೆ ಭಯ ಆಗ್ತಿದ್ಯಾ ದುರ್ಗಾ? ಇಷ್ಟೇನಾ ನಿನ್ ಧೈರ್ಯ? ಏನೋ ಹೋರಾಟ ಮಾಡ್ತೀನಿ ಅಂತ ಹೊರಟಿದ್ದೆ, ಇವಾಗ ಮಾಡು ನಿನ್ ಹೋರಾಟನ. ಎಲ್ರು ನಿನ್ ಪರ ನಿಂತಿದ್ರಲ್ಲ, ಈಗ ನೋಡ್ತೀನಿ ನಿನ್ ಪರ ಯಾರು ನಿಲ್ತಾರೆ ಅಂತ. ಇವ್ರಿಗೆಲ್ಲರಿಗೂ ತೊಂದ್ರೆ ಕೊಡಕ್ ಹೊರಟಿರೋ ನಿನಗೆ ಎಷ್ಟು ಧೈರ್ಯ ಇರ್ಬೇಕಂದ್ರೆ ನನಗಿನ್ನಷ್ಟು ಧೈರ್ಯ ಇರ್ಬೇಡ. ಪ್ರಾಣಿ, ಇವಳು ಯಾಕೆ ಲೂಸ್ ಆಡ್ದಂಗೆ ಆಡ್ತಿದ್ದಾಳೆ? ಏನೋ ಮಾಡ್ತಾಳೆ ಅನಿಸ್ತಾ ಇದೆ ಪ್ರಾಣಿ. ಹೌದಮ್ಮು, ನಾವಿಲ್ಲಿಗೆ ಬರಲೇಬಾರ್ದಾಗಿತ್ತು ಅನ್ಸುತ್ತೆ. ಈ ಮಾಯಂಗೆ ಖಂಡಿತ ಹುಚ್ಚಿಡ್ತಿದೆ. ದುರ್ಗನ್ ನಾನು ಕಾಪಾಡಲೇಬೇಕು. ಅವಳಿಗೇನು ಆಗಕ್ ಬಿಡಬಾರ್ದು. ನನ್ನ ಬಗ್ಗೆ ಅವಳಿಗೆ ಗೊತ್ತಾದ್ರೂ ಪರವಾಗಿಲ್ಲ. ಮಾಯ, ಬೇಡ ಮಾಯ. ದುರ್ಗಾ, ಈ ಕಡೆ ಬಾ. ಶರತಾರಿ, ಓಕೆ, ನಿಮ್ಗೇನು ಆಗಿಲ್ಲ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.